ಎಸ್ ಮೇಡಮ್. ಸೀರಿಯಲ್ ಜೊತೆ ಎಲ್ಲರೂ ಗಮನ ಸೆಳೆದಿದ್ರಿ. ಸೊ ಈ ಸಿನಿಮಾದಲ್ಲಿ ಹೀರೋ ಆಗಿ ಕಂಬ್ಯಾಕ್ ಆಗಿದ್ದೀರಾ. ಸೊ ಹೀರೋ ಮೆಟೀರಿಯಲ್ ಅನ್ನೋದು ತೋರಿಸ್ತಾ ಇದ್ದೀರಾ. ಸೊ ನಿಮಗೆ ಎಷ್ಟು ಖುಷಿ ಆಯ್ತು ಅದ್ರ ಮುಂದೆ? ತುಂಬ ಖುಷಿ ಆಗ್ತಿದೆ ಮೇಡಮ್. ಏನಂದರೆ 6 ವರ್ಷ ಆದಮೇಲೆ ಮತ್ತೆ ಬೆಳ್ಳಿತೆರೆಗೆ ಬರ್ತಾ ಇದ್ದೀನಿ. 1 ವರ್ಷ ಧಾರಾವಾಹಿ ಮಾಡೋಣ ಅಂತ ಧಾರಾವಾಹಿಗೆ ಹೋಗಿದ್ದೆ. ಕೊನೆಗೂ 6 ವರ್ಷದ ನಂತರ ಮತ್ತೆ ನಾನು ಬೆಳ್ಳಿತೆರೆ ಪರದೆ ಮೇಲೆ ನೋಡ್ಕೊಂಡಿದ್ದು ತುಂಬ ಖುಷಿ ಆಯಿತು. ನಿಮಗೆ ನೀವೆಲ್ಲರೂ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದು ಇನ್ನೂ ಖುಷಿ ಆಯಿತು. ನಮ್ಮ ಸಿನಿಮಾ ನಿರ್ಮಾಪಕರು ಗಜಾನನ ಪ್ರೊಡಕ್ಷನ್ಸಲ್ಲಿ ಮೊದಲನೇ ಸಿನಿಮಾ ಮಾಡ್ತಾಯಿದ್ದಾರೆ, ಅವ್ರಿಗೆ ಒಳ್ಳೇದಾಗಬೇಕು. ನಿರ್ದೇಶಕರು ಅವರು ಈ ಸಿನಿಮಾ ಮೂಲಕ ಅವರು ಪಾದಾರ್ಪಣೆ ಮಾಡ್ತಿದ್ದಾರೆ ನಮ್ಮ ಸಿನಿಮಾ ಚಿತ್ರರಂಗಕ್ಕೆ. ಸಂಜಯ್ ಮಂಡೋಳಿ ಸರ್ ಅವರಿಗೂ ಒಳ್ಳೇದಾಗಬೇಕು. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಸೂರಜ್ ಸರ್, ಹಾಗೆ ನಮ್ಮ ಹೀರೋಯಿನ್ ಚೇತಾ ಲೋಕನಾಥ್ ಅವರು, ಹಾಗೆ ನಮ್ಮ ತಂಡ ಇಡೀ ತಂಡ ಎಲ್ರಿಗೂ ಒಳ್ಳೇದಾಗಬೇಕು ಅಂತ ನಾನು ಮನಸ್ಫೂರ್ತಿ ಕೇಳ್ಕೊಳ್ತಾ ಇದ್ದೀನಿ. ಬಹುಶಃ ಈ ಸಿನಿಮಾ ಎಲ್ಲ ಕಾಲೇಜ್ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಅಂತ ನಂಬ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಮ್ಮ ಸಿನಿಮಾ ಹೇಗಿದೆ ಅಂತ ನೀವೇ ಜನಕ್ಕೆ ತಲುಪಿಸಬೇಕು. ಹಾಗಾಗಿ ಜನರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ನೀವು ಬಂದು ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಿ ನಮ್ಮ ಒಟ್ಟಾರೆ ಟೀಮ್ನ ಆಶೀರ್ವಾದ ಮಾಡಿದ್ದಕ್ಕೆ. ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ, ಎಮೋಷ್ನಲ್ ಇದೆ, ಸೊ ಸಾಂಗ್ಸ್ ಇದೆ. ಸೊ ನೀವು ನೋಡಬೇಕಾದಂಥ ಫ್ಯಾನ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್? ಅದು ಇವಾಗ ನೀವೇ ಹೇಳಿಬಿಟ್ರಿ, ಸಿನಿಮಾಲಿ ಎಲ್ಲ ಇದೆ. ನೀವು ಹೇಳಿದಾಗೆ ಒಳ್ಳೆ ಸಾಂಗ್ಸ್ ಇದೆ, ಒಳ್ಳೆ ಫೈಟ್ ಇದೆ, ಒಳ್ಳೆ ಕಥೆ ಇದೆ. ಬರೀ ಕಾಲೇಜ್ ಲವ್ ಸ್ಟೋರಿ ಅಷ್ಟೇ ಅಲ್ಲ, ಫ್ಯಾಮಿಲಿ ಎಂಟರ್ಟೈನರ್ ಅಂತಲೂ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಬಂದು ಸಿನಿಮಾ ಕೂತ್ರೆ 2 ತಾಸಲ್ಲಿ ಕೇವಲ ನಮ್ಮ ಸಿನಿಮಾ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಜಾಸ್ತಿ ಹೊತ್ತು ಇಲ್ಲ, 2 ತಾಸಿದೆ. ಆರಾಮಾಗಿ ಕೂತ್ಕೊಂಡು ಎಂಟರ್ಟೈನ್ಮೆಂಟ್ ತೊಗೊಂಡು ಆರಾಮಾಗಿ ಹೋಗ್ಬೋದು ಅಂತ ಹೇಳ್ತೀನಿ. ಸೊ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ನಮ್ಮ ಟೀಮ್ ಮೇಲೆ ನಿಮ್ಮ ಆಶೀರ್ವಾದ ಇದೆ ಅಂತ ಕೇಳ್ತೀನಿ. ಸಿಂಪಲ್ ಏನು ಗೊತ್ತಾ ಸರ್, ನಮ್ಮ ಮೂವಿ ಬಂದುಬಿಟ್ಟು ನಮ್ಮ ದೇಶ ಸ್ಟೋರಿನೂ ಅಲ್ಲ ಅಥವಾ ರಾಜ್ಯ ಸ್ಟೋರಿನೂ ಅಲ್ಲ, ನಮ್ಮ ಕ್ಲಾಸಲ್ಲಿರೋ ನನ್ನ ಫ್ರೆಂಡ್ ಸ್ಟೋರಿ ಅಥವಾ ನನ್ನದೇ ಸ್ಟೋರಿ ಆಗಿರುತ್ತೆ. ನಾವೇನೋ ದೊಡ್ಡದೇನೋ ವಿಷಯ ಹೇಳೋಕ್ಕೆ ಹೋಗಿಲ್ಲ. ನಮ್ಮ ಮನೇಲಿ ನಡೆಯೋ ಸ್ಟೋರಿನ ಅಥವಾ ನಮ್ಮ ಕ್ಲಾಸಲ್ಲಿ ನಡೆದಿರೋ ಸ್ಟೋರಿನ ನಾವು ಸಿನಿಮಾ ಮೂಲಕ ನಿಮ್ಮದೇ ಸ್ಟೋರಿನ ನಿಮ್ಗೆ ತೋರಿಸಿದ್ದೀವಿ ಅಷ್ಟೇ. ಸಿಂಪಲ್ ಸ್ಟೋರಿ ನಮ್ಮದು. ಬನ್ನಿ ಒಂದ್ಸರಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ನಿಮ್ಮ ಕ್ಲಾಸ್ಮೇಟನ್ನ ಅಥವಾ ನಿಮ್ಮ ಹಳೆಯ ಗರ್ಲ್ ಫ್ರೆಂಡನ್ನು ಅಥವಾ ಜೊತೆಗಿರೋ ಗರ್ಲ್ ಫ್ರೆಂಡೇ ಇರ್ಬೋದು, ಇವ್ರನ್ನೆಲ್ಲ ನೆನೆಸ್ಕೊಂಡು ಒಂದನಿ ಕಣ್ಣೀರು ಹಾಕ್ಕೊಂಡು ಎಲ್ಲೇ ಇದ್ರು ಚೆನ್ನಾಗಿರೋ ಅನ್ಕೊಂಡು ಹೇಳ್ಕೊಂಡು ಹೋಗ್ಬೋದು ಅಷ್ಟೇ ನಮ್ಮದು. ಹೌದು, ಸೆಂಟ್ರ್ ಬನ್ನಿ ಸರ್, ಬನ್ನಿ ಇಲ್ಲಿ ಸೆಂಟ್ರ್ ಬನ್ನಿ ಸರ್. ಹೇಗನ್ನಿಸ್ತು ಸಿನಿಮಾ? ಚೆನ್ನಾಗಿದೆ ಸಿನಿಮಾ ಸರ್. ನಾನು ಮಾಡಿದ್ದೀನಿ, ನೀವು ಮಾಡಿದ್ರೆ ಆ್ಯಕ್ಟ್ ಮಾಡಿದ್ದೀರಾ? ಸೂಪರ್ ಸರ್. ಬನ್ನಿ ಆಮೇಲೆ ಮಾತಾಡ್ತೀವಿ ಸರ್. ಹೇಳಿ, ಹೇಗನ್ನಿಸ್ತು? ಸೂಪರ್, ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ? ಚೆನ್ನಾಗಿದೆ. ಬನ್ನಿ, ನೀವು ಆಮೇಲೆ ಮಾತಾಡಿಸ್ತೀವಿ. ಮೇಡಮ್ ಬನ್ನಿ, ಮುಂದೆ ಬನ್ನಿ. ನೀವು ಹೇಗಿತ್ತು ಬಸ್? ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಸೂಪರ್ ಆಗಿತ್ತು ಅಣ್ಣ ಮೂವಿ. ಸೂಪರ್ ಸಖತ್ತಾಯಿತು. ಒಳ್ಳೆ ಸ್ಟೋರಿ ಲೈನು, ಒಳ್ಳೆ ಜರ್ನಿಯಿಂದ ಸ್ಟಾರ್ಟ್ ಆಗೋ ಮೂವಿ. ಸಖತ್ ಎಂಡಿಂಗ್ ಇದೆ ಮಾತ್ರ. ಮದರ್ ಸೆಂಟಿಮೆಂಟು, ಫಾದರ್ ಸೆಂಟಿಮೆಂಟ್ ಕೂಡ ಸಖತ್ತಾಗಿದೆ. ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಹೇಗನ್ನಿಸ್ತು? ಲೈಟ್ ಆಗ ಹೇಗಿತ್ತು ಬಸ್? ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮಗೆ ಸಿನಿಮಾದಲ್ಲಿ? ಲವ್ ಸ್ಟೋರಿ ಚೆನ್ನಾಗಿದೆ. ನೋಡಿದ್ದೀರಾ? ಒಂದೆರಡು ಲೈನ್ ಹೇಳ್ಬಿಟ್ಟು ಹೋಗಿ. ಲವರ್ಸ್ಗಳು ನೋಡಬೇಕು. ಲವರ್ಸ್ಗಳು ನೋಡ್ಬೇಕು. ಸೂಪರ್ ತುಂಬ ಚೆನ್ನಾಗಿದೆ ಸರ್. ಹೇಗನ್ನಿಸ್ತದೆ? ಓಕೆ, ಹೇಗೆ? ತುಂಬ ಚೆನ್ನಾಗಿದೆ, ಎಲ್ಲರೂ ವಾಚ್ ಮಾಡಬೇಕು. ಏನು ಇಷ್ಟ ಆಯ್ತು ಮ್ಯಾಮ್ ಸಿನಿಮಾದಲ್ಲಿ ನಿಮಗೆ? ಎಲ್ಲ ಕ್ಯಾರೆಕ್ಟರ್ಸು ಸೂಪರ್ ಆಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಓಕೆ ಸರ್, ಹೇಳಿ. ಮೇಕಿಂಗು ಸೂಪರ್ ಆಗಿದೆ, ಮ್ಯೂಸಿಕ್ ಮಾತ್ರ ಅಲ್ಟಿಮೇಟು. ಸೊ ಆರಾಮ್ಸೆ ಸಿನಿಮಾ ಬಂದು ನೋಡ್ಬೋದು. ಕನ್ನಡ ಸಿನಿಮಾನ ಒಂದು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ. ಸೊ ಎಲ್ಲರೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಇದು ಕನ್ನಡ ಚಿತ್ರ. ಸೊ ಕನ್ನಡ ಚಿತ್ರ ಇವಾಗ ಈ ಸಿಚುವೇಶನಲ್ಲಿ ಒಂದು ಲವ್ ಸ್ಟೋರಿ ಆಗ್ಬೋದು, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಸೊ ಎಲ್ಲದನ್ನು ಪ್ರತಿಯೊಂದು ಒಳ್ಳೆ ಸೆಟ್ಟಲ್ಲಿ ನಮ್ಮ ಡೈರೆಕ್ಟರ್ ಆದಂಥ ಸಂಜು ಮಳವಳ್ಳಿ ಅವರು ಒಳ್ಳೆ ಚಿತ್ರ ಕೊಟ್ಟಿದ್ದಾರೆ. ಆಗ್ತಿದ್ದಂಗೆ ನಮ್ಮ ಹೀರೋ ಅವರು ಆರವ್ ಸೂರ್ಯ ಅವರು ಒಂದು ಒಳ್ಳೆ ಚಿತ್ರ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಇದನ್ನು ಕನ್ನಡ ಚಿತ್ರನ ಬಂದು ನೋಡಿ ಅಂತ ಏನು ಕೇಳೋದಂತ ಇರಲ್ಲ, ಖಂಡಿತ ಎಲ್ಲರೂ ಬಂದು ನೋಡ್ತಾರೆ ಅನ್ನೋ ಒಂದು ಒಳ್ಳೆ ಭರವಸೆ ಇದೆ. ಸೊ ಖಂಡಿತ ನೋಡ್ತಾರೆ. ಹೇಳಿ ಸರ್, ನೀವು ನೋಡಿದ್ದೀರಾ ಸಿನಿಮಾ? ಹೇಗೆ ಅನಿಸ್ತದೆ ಸರ್ ನಿಮಗೆ? ಹೇಳಿ ಸರ್. ನಿಮಗೆ ಚೆನ್ನಾಗಿದೆ ಗುಡ್ ಅಲ್ವಾ? ಹೀರೋ ಸೂಪರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಈಗ ಹೇಳಿ ಸರ್ ನೀವು. 298ನೇವರು ನಮ್ಮ ಹೀರೋ. ಆ್ಯಕ್ಚುಲಿ ಅಷ್ಟು ಹುಡುಕಾಟದ ಆದಮೇಲೆ ನಮ್ಮ ಹೀರೋ ಸಿಕ್ಕಿರೋದು. ಇದು ನನ್ನ ಮೊದಲನೇ ಸಿನಿಮಾ. ಏನೇ ತಪ್ಪಾಗಿರ್ಬೋದು, ಏನೇ ಸರಿ ಮಾಡಿರ್ಬೋದು, ದಯವಿಟ್ಟು ಹೇಳಿ. ಯಾಕಂದರೆ ನನಗೆ ನೀವು ಹೇಳಿಲ್ಲ ಅಂತಂದರೆ ನನಗೆ ನೆಕ್ಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಖಂಡಿತ ನನಗೆ ಗೊತ್ತಾಗಲ್ಲ. ದಯವಿಟ್ಟು ತಿಳಿ ಹೇಳಿ. ಹೊಸ ಹುಡುಗ, ಒಂದು ಚಿಕ್ಕ ಪುಟ್ಟ ಗ್ರಾಮದಿಂದ ಬಂದಿರುವಂಥ ಹುಡುಗ ನಾನು. ಇಷ್ಟು ಮಾಡಿದ್ದೀನಿ, ಮತ್ತು ಇಷ್ಟು ಒಂದು ಥಿಯೇಟ್ರ್ ತರೋದು ಅದು ಸಾಮಾನ್ಯದ ಕೆಲಸ ಅಲ್ಲ. ನಮ್ಮ ಪ್ರೊಡ್ಯೂಸರ್ ಸಾಥು ತುಂಬ ದೊಡ್ಡದು ನಮಗೆ. ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು. ನಮ್ಮ ಎಡಿಟ್ರಿಗೆ ವಿಷಯ ಹೇಳಬೇಕಂದ್ರೆ ಎಡಿಟ್ರ್ ತುಂಬ ನೀಟಾಗಿ ಕಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಸ್ಟಂಟ್ ಮಾಸ್ಟ್ರು, ಸುಪು ಮಾಸ್ಟ್ರು,
ಅವರಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ತುಂಬ ಅತ್ಯದ್ಭುತವಾಗಿ ನಮಗೊಂದು ಸ್ಟಂಟ್ ಕೊರಿಯೋಗ್ರಫಿ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಬಾಲ ಮಾಸ್ಟರ್ ಡ್ಯಾನ್ಸ್ ಕೊರಿಯೋಗ್ರಾಫರು ಅವ್ರನ್ನೂ ಕೂಡ ತುಂಬ ಅದ್ಭುತವಾಗಿ ನಮ್ಮ ಡ್ಯಾನ್ಸ್ ಕೊರಿಯೋಗ್ರಫಿ ಏನಿದೆ ಅಚ್ಚುಕಟ್ಟಾಗಿ ಕೆಲಸ ಮುಗಿಸಿದ್ದಾರೆ. ಮತ್ತು ನಮ್ಮ ಹುಲಿ ಕಾರ್ತಿಕ್ ಸರ್ ನೋಡಿರ್ಬೇಕು ನೀವು ಕಾಮಿಡಿ, ಅಲ್ಲಲ್ಲಲ್ಲಿ ನಗಿಸ್ತಾ ಒಂದಷ್ಟು ಎಳೆನ ಓಪನ್ ಮಾಡ್ತಾ ಹೋಗ್ತಾರೆ. ಬಟ್ ಭಾಳ ಖುಷಿ ಆಗುತ್ತೆ. ಹಾಗೆ ಒಂದೆಲ್ಲ ಕ್ಯಾರೆಕ್ಟ್ರು ಮತ್ತು ಹೀರೋ ಆಗಿರ್ಬೋದು ಎಲ್ಲ ತಂಡ, ನಮ್ಮ ಇಡೀ ತಂಡನೂ ಕೂಡ ನನಗೆ ಒಂದು ಒಳ್ಳೆ ಖುಷಿ ಕೊಟ್ಟಿದೆ. ಮೊದಲನೇ ಸಿನಿಮಾ ಆಗಿರೋದ್ರಿಂದ ಏನೇ ತಪ್ಪುಗಳಿದ್ರು ದಯವಿಟ್ಟು ಕ್ಷಮೆ ಇರಲಿ ಮತ್ತು ಹರಸಿ ಆಶೀರ್ವಾದ ಮಾಡಿ ನನಗೆ. ಥ್ಯಾಂಕ್ ಯು ಸರ್. ಬನ್ನಿ. ಎಸ್ ಹೇಳಿ. ಯಾರು ಹೊಸರು ಅಂತ ಅನ್ಸಲ್ಲ, ತುಂಬ ಅದ್ಭುತ ಬಂದಿದೆ. ಈ ಥರ ಒಂದು ಸಿನಿಮಾ ಕಂಡಿದ್ದು ಗೊತ್ತಿಲ್ಲ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಸಾಂಗ್ಸ್ಗಳಾಗಿರ್ಬೋದು, ಫೈಟ್ಗಳಾಗಿರ್ಬೋದು, ವಿಲನ್ಗಳಾಗಿರ್ಬೋದು ತುಂಬ ಆ್ಯಕ್ಟಿವ್ ಆಗಿ ಮಾಡಿದರೆ ಸೂಪರ್ ಫಿಲ್ಮ್ 100 ಸಕ್ಸಸ್ಫುಲ್ ಗ್ಯಾರಂಟಿ. ಸೂಪರ್ ಇದೆ ಫಿಲಮ್, ಒಂದು ಒಳ್ಳೆ ಕನ್ನಡ ಸಿನಿಮಾ, ಬಂದು ಎಲ್ಲರೂ ನೋಡಿ. ಒನ್ ಶೋ ಅಂತ ಹೇಳ್ಬೋದು. ಆರು ಸೂರ್ಯ ಹಾಗೂ ಸೂರಜ್ ಜೋಯಿಸ್ ಅವರು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾಟೋಗ್ರಫಿ ವಿಚಾರಕ್ಕೆ ಬಂದರೆ ಎಡಿಟಿಂಗ್ ವಿಚಾರ ಸೂಪರ್ ಆಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಸಿನಿಮಾ, ಕನ್ನಡ ಸಿನಿಮಾ ಬೆಳೆಸಿ ಸೂಪರ್ ಆಗಿದೆ. ಬಂದು ಫಸ್ಟ್ ಆಫ್ ಆಲ್ ಈ ಫಿಲ್ಮ್ ತಂಡಕ್ಕೆ ಒಳ್ಳೆಯದಾಗಲಿ. ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ಈ ಮೂವಿನ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಚೆನ್ನಾಗಿದೆ, ಚೆನ್ನಾಗಿದೆ. ನನಗೆ ಅಷ್ಟೇನು ಗೊತ್ತಿಲ್ಲ. ಸರಂ ಗೋ ಮಾಡಿರೋದು ಚೆನ್ನಾಗಿದೆ, ಒಳ್ಳೆಯದಾಗಲಿ. ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು. ಇನ್ನೊಂದು ಸತಿ ಬರಬೇಕು ಫ್ಯಾಮಿಲಿ ಜೊತೆ ಅಂತ ಇದ್ದೀನಿ. ಯೂಸ್ ಆಗಿದೆ ಇವತ್ತು. ಆ್ಯಕ್ಚುಲಿ ನಾನು ಸಿನಿಮಾ ನೋಡಿರಲಿಲ್ಲ. ನಾನು ಮಾನಿಟ್ರು ಕೂಡ ನಾನು ಆ್ಯಕ್ಟಿಂಗ್ ಮಾಡೋದು, ನಾನು ಮಾನಿಟ್ರು ಮ್ಯೂಸಿಕ್ ಡೈರೆಕ್ಟ್ರು ಹಿಂಗೆ ಬ್ಯಾಕ್ಗ್ರೌಂಡ್ಸ್ ನಾನು ಅದನ್ನೇ ಈಗ ಹೇಳ್ತಿದ್ದೆ ಸರ್, ಕಡಿಮೆ ಬಜೆಟಲ್ಲಿ ಹೈ ಬಜೆಟ್ ಮ್ಯೂಸಿಕ್ ಮಾಡಿಬಿಟ್ಟಿದ್ದೀರ ನೀವು. ನಿಮ್ಗೆ ಹೈ ಬಜೆಟ್ ಒಂದು ಕೆಲಸ ಬಂದೇ ಬರುತ್ತೆ. ಇವಾಗ ಕಡಿಮೆ ಬಜೆಟಲ್ಲಿ ಏನೋ ಮಾಡಿದ್ದೀನಿ ಅಂತ ಬೇಜಾರಾಗಬೇಡಿ ಅಂದೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿ, ನಿಜವಾಗ್ಲೂ ಚೆನ್ನಾಗಿ ಮಾಡಿದಾರಲ್ವಾ ಬ್ಯಾಕ್ಗ್ರೌಂಡ್ ಸ್ಕೋರು. ನಿಜ ಚೆನ್ನಾಗಿ ಮಾಡಿದ್ದೀರಾ, ಒಳ್ಳೇದಾಗಲಿ ಸರ್. ನಿಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿ. ಇನ್ನೂ ಟೋಟಲ್ ಟೀಮ್ ನಿಮ್ಗೆಲ್ರಿಗೂ ಒಳ್ಳೊಳ್ಳೆ ಅವಕಾಶ ಸಿಗಲಿ, ಇನ್ನೂ ದೊಡ್ಡದಾಗಿ ಹೆಸರು ಮಾಡೋಣ. ಈ ಟೀಮನ್ನು ಹಿಂಗೆ ಗಟ್ಟಿ ಇಟ್ಕೊಳ್ಳಿ ಸರ್, ತುಂಬ ಗಟ್ಟಿ ಇಟ್ಕೊಳ್ಳಿ. ಯಾಕಂದರೆ ತುಂಬ ಚೆನ್ನಾಗಿದೆ ಟೀಮು. ಈ ಟೀಮನ್ನು ಬೆಳೆಸ್ಕೊಳ್ಳಿ, ಮುಂದೆ ಒಳ್ಳೇದಾಗುತ್ತೆ. ಎಲ್ಲ ಕಲಾವಿದರಿಗೂ, ಎಲ್ಲ ಆಡಿಯನ್ಸಿಗೂ ಥ್ಯಾಂಕ್ಸ್. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಫಸ್ಟ್ ಕೇಳ್ಕೊಳ್ಳೋದು ನಮ್ಮ ಪ್ರೊಡ್ಯೂಸರ್ನ ಉಳಿಸಿ, ಅವ್ರು ಇನ್ನೂ ನಾಲ್ಕು ಸಿನಿಮಾ ಮಾಡ್ಬೇಕು ನಮಗೆ. ನಮ್ಮ ಊಟ ನಿಮ್ಮ ಕೈಯಲ್ಲಿದೆ, ದಯವಿಟ್ಟು ಬಂದು ಎಲ್ಲರೂ ಊಟ ಹಾಕಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದಕ್ಕೆ. ಆ್ಯಂಡ್ ನಾನು ಫಸ್ಟ್ ಟೈಮ್ ಸಿನಿಮಾ ನೋಡಿದ್ದು, ನನ್ನ ಪೋರ್ಷನ್ ಮಾತ್ರ ನೋಡಿದ್ದೆ ಡಬ್ಬಿಂಗಲ್ಲಿ. ಬಟ್ ಇವತ್ತು ಹೋಲ್ ಸಿನಿಮಾ ನೋಡಿ ತುಂಬಾ ಖುಷಿ ಆಯಿತು ನನಗೆ. ನನ್ನ ಪಾತ್ರ ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಪಾತ್ರ ಇರ್ಬೋದು. ನನಗೆ ತುಂಬಾ ಖುಷಿ ಆಯಿತು. ಸೊ ನಾನು ಫಸ್ಟ್ ಥ್ಯಾಂಕ್ಸ್ ಸಂಜು ಸರ್ಗೆ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ನನಗೆ ಸಾರಿಕಾ ಕೊಟ್ಟಿದ್ದಕ್ಕೆ. ಆ್ಯಂಡ್ ನಾನು ರಘು ಸರ್ ಹೋಗ್ಬಿಟ್ಟು ಥ್ಯಾಂಕ್ ಯು ಹೇಳಬೇಕು. ನನಗೆ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಚಿತ್ರತಂಡ ಇದೆ, ಭೇಟಿ ಮಾಡಿ ಅಂತ ಹೇಳಿದವರು. ಸೊ ನೆಕ್ಸ್ಟ್ ನಾನು ತರುಣ್ ಸರ್ ಥ್ಯಾಂಕ್ ಯು ಹೇಳ್ಬೇಕು, ನಮ್ಮ ಪ್ರೊಡ್ಯೂಸರ್ ಸರ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಥ್ರೂ ಔಟ್ ಸಿನಿಮಾ. ನಮ್ಮ ಸಿನಿಮಾ ಇಷ್ಟು ಚೆನ್ನಾಗಿ ಬರಲಿಕ್ಕೆ ಕಾರಣ ನಮ್ಮ ಡಿರೆಕ್ಟರ್ ಸರ್, ನಮ್ಮ ಪ್ರೊಡ್ಯೂಸರ್ ಸರ್, ಆ್ಯಂಡ್ ನನ್ನ ಆ್ಯಕ್ಟರ್ ಆರ್.ಎಫ್. ಸೂರ್ಯ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಸೋ ಕೈಂಡ್ ಟು ಮೀ. ತುಂಬ ಪ್ರತಿಯೊಂದು ಸೀನಲ್ಲೂ ತುಂಬಾ ಸಪೋರ್ಟಿವ್ ಆಗಿದ್ದರು. ಸೊ ಅವರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಇರ್ಬೋದು, ನಮ್ಮ DOP ಸರ್ ಇರ್ಬೋದು, ಪ್ರತಿಯೊಬ್ಬರು, ಫೈಟ್ ಮಾಸ್ಟರ್, ನಮ್ಮ ಬಾಲ ಮಾಸ್ಟರ್, ಡ್ಯಾನ್ಸ್ ಮಾಸ್ಟರ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾವೆಲ್ಲ ಸೇರಿದ್ದಕ್ಕೆ ಕಾಲೇಜ್ ಕಲಾವಿದ ಆಗಿರೋದು. ಸೊ ನಮ್ಮ ಹೋಲ್ ಟೀಮ್ಗೆ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮೆಲ್ಲರಿಗೂ ಕೇಳ್ಕೊಳ್ಳೋದಿದೆ, ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾ ನೋಡಿ ಆ್ಯಂಡ್ ನಮ್ಮ ಆಶೀರ್ವಾದ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸೂರಜ್ ಜೋಯಿಸ್ ಅಂತ. ಸೊ ಇದು ನಂದೊಂದು 13ನೇ ಸಿನಿಮಾ. ನಮ್ಮ ಸಂಜು ಅವರು ಆ್ಯಕ್ಚುಲಿ ಕತೆ ಅಂತ ನನಗೇನು ಪ್ರಾಪರಾಗಿ ಸ್ಟಾರ್ಟಿಂಗಲ್ಲಿ ಹೇಳ್ದಲೆ ಅವರ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಮಾಡಿರೋ ಹಾಡುಗಳು ಇದು ಆ್ಯಕ್ಚುಲಿ. ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ಬಂದಾಗ ನಮ್ಮ ಪ್ರೊಡ್ಯೂಸರ್ ಸರ್ ಒಂದು ಕ್ಯಾರೆಕ್ಟರ್ ಮಾಡಿ ಅದಕ್ಕೆ ಅಷ್ಟು ಜೋರಾಗಿ ಚೆನ್ನಾಗಿ ಕಾಣಿಸ್ತು. ಜೊತೆಗೆ ನಮ್ಮ ಹುಲಿ ಕಾರ್ತಿಕ್ ಅವ್ರನ್ನೂ ಕೂಡ ಅಷ್ಟು ಜೋರಾಗೆ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಇದೆ ಅವ್ರಿಗೂ. ನಮ್ಮ ಆರವ್ ಅವರಾಗಲಿ, ನಮ್ಮ ಹೀರೋಯಿನ್ ಆಗಲಿ, ಎಲ್ಲರಿಗೂ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸಿಂದ ತುಂಬ ಚೆನ್ನಾಗಿ ಡೈರೆಕ್ಟ್ರು ಒಳ್ಳೆ ರೀತಿಯಲ್ಲಿ ಅದನ್ನು ಬರೆದು ಎಲ್ಲರಿಗೂ ಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲಿರೋರೆಲ್ಲರಿಗೂ ಕೂಡ ಖಂಡಿತವಾಗ್ಲೂ ತುಂಬ ಇಷ್ಟ ಆಗಿದೆ. ಇನ್ನು ನೆಕ್ಸ್ಟು ನೀವು ಬಂದು ನಮ್ಮನ್ನು ಆಶೀರ್ವಾದ ಮಾಡಬೇಕು. ಆಗಲೇ ಯೂಟ್ಯೂಬಲ್ಲಿ ಎಲ್ಲರೂ ಇದೆ, ಟ್ರೈಲರ್ ಇದೆ, ಹಾಡುಗಳಿದೆ, ಅದನ್ನು ಕೇಳಿ ಥಿಯೇಟ್ರಲ್ಲೇ ಬಂದು ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ತರುಣ್ ಸರ್. ಹಾಗೆ ಚೆನ್ನಾಗಿದೆ, ಒಂದು ಒಳ್ಳೆ ಲವ್ ಸ್ಟೋರಿ, ಫ್ಯಾಮಿಲಿ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ಒಳ್ಳೆ ಹೊಸಬರು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿದೆ, ಚೆನ್ನಾಗಿದೆ. ಒಳ್ಳೆ ಫ್ಯಾಮಿಲಿ ಮೂವಿ. ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿದೆ, ಸಾಂಗ್ಸ್ ತುಂಬ ಚೆನ್ನಾಗಿದೆ. ಫ್ಯಾಮಿಲಿನ ಕರ್ಕೊಂಡು ಬರ್ತೀನಿ ಮತ್ತೆ ನೆಕ್ಸ್ಟ್. ಥ್ಯಾಂಕ್ ಯು ಸರ್. ಹೇಳ್ತೀನಿ, ಹೆಂಗೆ ಅನಿಸ್ತು ದುಡ್ಡು ಹಾಕಿಲ್ಲ? ಆ್ಯಕ್ಚುಲಿ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ಪಿಕ್ಚರ್ನ ನಾನು ಪ್ರೀವ್ಯೂವಲ್ಲಿ ನೋಡೇ ಇಲ್ಲ.
ನನಗೆ ಡೈರೆಕ್ಟರ್ ಆಗಲಿ ಹೀರೋ ಅವ್ರು ಕರೆದು ಬನ್ನಿ ಸರ್ ನೋಡೋಣ ಅಂತ ಹೇಳಿ ನಾನು ಅವತ್ತು ಹೇಳಿದ್ದೆ ಅವ್ರಿಗೆ. ನಾನು ನನ್ನ ಮೂವಿನ ನೋಡಿದ್ರೆ ಆಡಿಯನ್ಸ್ ಮಧ್ಯದಲ್ಲೇ ನಾನು ಮೂವಿನ ನೋಡ್ತೀನಿ ಅಂತ. ಅದೇ ಥರ ಫಸ್ಟ್ ಟೈಮು ನಾನು ನಮ್ಮ ವೈಫು ನನ್ನ ಮಕ್ಕಳು ಫಸ್ಟ್ ಟೈಮ್ ಮೂವಿನಲ್ಲೇ ಬಂದು ಥಿಯೇಟ್ರಲ್ಲೇ ಬಂದು ಮೂವಿನ ನೋಡ್ತಾಯಿದ್ವಿ. ಆಮೇಲೆ ಆ್ಯಸ್ ಎ ಪ್ರೊಡ್ಯೂಸರ್ ಅಂದ್ಬಿಟ್ಟು ಒಂದು ಪರ್ದೆನಲ್ಲಿ ಒಬ್ಬರು ಆರ್ಟಿಸ್ಟು ಕಾಣಿಸ್ಕೊಳ್ತಾ ಇದ್ದಾರೆ ಅಂದರೆ ದಟ್ ಮೀನ್ಸ್ ಲಕ್ಷ್ಮೀ ಒಲ್ದು ಬಂದಿರಬೇಕು. ಆ ಲಕ್ಷ್ಮೀ ಒಲ್ದು ಬಂದಿರಬೇಕಂದ್ರೆ ಬ್ಯಾಕ್ ಬೋನು ಆಬ್ವಿಯಸ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಇದ್ದಾರೆ, ಎಲ್ಲ ಆಗೋದಕ್ಕೂ ಪಿಲ್ಲರ್ ಇದ್ದಾರೆ. ಸೊ ಇದುವರೆಗೂ ಫಸ್ಟ್ ಡೆಬ್ಯೂ ಮಾಡ್ಕೊಂಡು ಈ ಥರ ಸ್ಟೇಜಲ್ಲಿ ಎಂಡ್ ಮೂಮೆಂಟಲ್ಲಿ ನಾನು ನನ್ನ ಮೂವಿನಲ್ಲಿ ನೋಡಿದಾಗ ನನಗೆ ಸೆಂಟಿಮೆಂಟ್ ಆಗಿ ನನಗೆ ಕಣ್ಣಲ್ಲಿ ಸ್ವಲ್ಪ ನೀರು ಬಂದಿದೆ. ಎಡಿಟಿಂಗಲ್ಲಿ ಅಷ್ಟು ಪ್ರೊಫೆಷ್ನಲ್ ಆಗಿ ಎಡಿಟಿಂಗ್ ಮಾಡಿದ್ದಾರೆ. ಅಷ್ಟೇ ಎಂಟೈರ್ ಟೀಮ್ಗೆ ಎಲ್ಲರೂ ಯಾರ್ಯಾರು ಕೆಲಸ ಮಾಡಿದ್ದಾರೆ ಎಲ್ರಿಗೂ ನಾನು ಹಾರ್ಟ್ ಫಿಲ್ ವೆರಿ ಥ್ಯಾಂಕ್ಸ್ ಆಗಿರುತ್ತೆ. ಹಾಗೆ ನಿಮಗೆಲ್ಲರಿಗೂ ನಿಮ್ಮಿಂದನೇ ಇನ್ನೂ 4 ಶೋ ಓಡಬೇಕು, 4 ವಾರ ಓಡಿಸ್ತೀರಾ, 100 ದಿವಸ ಓಡಿಸ್ತೀರಾ, ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಇದೆ. ನಾವು ಮಾಡೋದು ನಮ್ಮ ಕರ್ತವ್ಯ ಮಾಡಿದ್ದೀವಿ, ಇನ್ನು ಮುಂದೆ ತಗೊಂಡೋಗಿ ಬಿಡೋದು ನಿಮ್ಮ ಜಿಮ್ಮೆದಾರಿ. ನೆಕ್ಸ್ಟ್ ನೀವು ಒಂದು ಒಳ್ಳೆಯ ಲವ್ ಸ್ಟೋರಿ ಸಿನಿಮಾ ಇದು ಎಡಿಟ್ರ್ ಕಟ್ ಮಾಡ್ದಂಗಲ್ಲ, ಜೋರಾಗಿ ಸಿನಿಮಾ. ಎಲ್ಲರೂ ಬಂದು ಸಿನಿಮಾ ನೋಡಿ. ನಿಮ್ಮನೆ ಮಾತಾಡಲ್ಲ ಮೆತ್ತಿಗೆ ಜೋರಗಳು ಎಲ್ಲ. ಇವ್ರ ಹೆಸರು ಮಹೇಶ್ ಗಂಗಾವತಿ ಅಂತ. ಮೂಲತಃ ಗಂಗಾವತಿಯವರು ನಮ್ಮ ಸಿನಿಮಾ ಮೂಲಕ ನಮ್ಮ ಸಿನಿಮಾ ಮೂಲಕ ಎಡಿಟರ್ ಆಗಿ ಪರಿಚಯ ಆಗ್ತಾ ಇದ್ದಾರೆ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ನೀವು ಸಿನಿಮಾ ನೋಡಿದ್ದೀರಾ. ತುಂಬ ಅಂದರೆ ತುಂಬ ತಾಳ್ಮೆ ಇತ್ತು. ಭಾಳಷ್ಟು ಸಲ ತಲೆ ತಿಂದ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಅದಕ್ಕೆ ನಿಮ್ಮ ಮುಖಾಂತರ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀವಿ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ತುಂಬ ಒಳ್ಳೆ ಪರ್ಸನ್ ಸರ್, ತುಂಬ ಒಳ್ಳೆ ಮನುಷ್ಯ, ತುಂಬ ಒಳ್ಳೆ ಎಡಿಟರ್ಗೆ ನೀವು ಹೇಳಿದಾಗೆ ತುಂಬ ತಾಳ್ಮೆ ಇರಬೇಕು. ಆ ತಾಳ್ಮೆ ಇದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.